ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ನಾನು ಜೀನಿ ಹೆಲ್ತ್ ಮಿಕ್ಸ್ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇವತ್ತು ಸಿರಿಧಾನ್ಯಗಳನ್ನು ಉಪಯೋಗಿಸ್ಕೊಂಡು ಮನೆಯಲ್ಲೇ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ಕಾಫಿ ಟೀ ಬದಲಾಗಿ ಈ ಥರ ಜೀನಿ ಹೆಲ್ತ್ ಪೌಡ್ರನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡು ಕುಡಿಯೋದ್ರಿಂದ BP, ಶುಗರು ಅಂತ ಕಾಯಿಲೆಗಳನ್ನೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ಹಾಗೆಯೇ ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಈ ಡ್ರಿಂಕ್ ಕುಡಿಯೋದ್ರಿಂದ ಹೃದಯ ಸಂಬಂಧಿತ ಕಾಯಿಲೆಗಳನ್ನೆಲ್ಲ ಕಂಟ್ರೋಲ್ನಲ್ಲಿ ಇಟ್ಕೋಬೋದು. ಅದು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಫಸ್ಟು ರಾಗಿ ತೊಗೊಂಡಿದ್ದೀನಿ. ನಾನು ಈ ರಾಗಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪನೇ ಹುರ್ಕೋಬೇಕು. ಒಂದು ಸರಿ ಹಾಕ್ಕೊಂಡು ಹುರ್ಕೊಂಡ್ರೆ ಸೀದೋಗುತ್ತೆ. ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋತಿದ್ದೀನಿ. ರಾಗಿ ದೇಹಕ್ಕೆ ತುಂಬ ತಂಪಿಡುತ್ತೆ. ಈ ಬೇಸಿಗೆಗೆ ತುಂಬ ತಂಪು. ಈ ಬೇಸಿಗೆಯಲ್ಲಿ ನಮ್ಮ ದೇಹ ತಂಪಾಗಿರಬೇಕು ಅಂದರೆ ರಾಗಿ ಜಾಸ್ತಿ ಉಪಯೋಗಿಸ್ಬೇಕು. ನೀವು ಈ ಥರ ಮಾಡ್ಕೊಂಡು ನೋಡಿ ಮನೆಯಲ್ಲಿ. ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನಾವು ಹೆಲ್ದಿಯಾಗಿರ್ತೀವಿ. ಈ ರಾಗಿಯಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ. ಈ ರಾಗಿಯಿಂದ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ವಿಟಮಿನ್ B ಮತ್ತು D ಹೆಚ್ಚಾಗಿರುತ್ತದೆ. ಕಬ್ಬಿಣಾಂಶ, ಪ್ರೋಟೀನು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಹೆಚ್ಚಾಗಿದೆ. ರಾಗಿ ನೋಡಿ, ಲೋ ಫ್ಲೇಮಲ್ಲೇ ಹುರ್ಕೋತಿದ್ದೀನಿ. ಈಗ ಎಲ್ಲ ಕಲರ್ ಚೇಂಜ್ ಆಗಿದೆ. ಇದು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಗಮ್ಮಂತ ಸ್ಮೆಲ್ ಬರಬೇಕು. ರಾಗಿ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ನಾವು ರಾಗಿನ ಎಲ್ಲ ಕಾಳುಗಳ ಜೊತೆ ಸೇರಿಸೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ನಾವು ರಾಗಿನ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋದ್ರಿಂದ ರಾಗಿ ಮಾಲ್ಟು ತುಂಬ ಚೆನ್ನಾಗಿರುತ್ತೆ. ಈ ರಾಗಿನಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಕ್ಯಾನ್ಸರ್ ಜೀವಕೋಶಗಳ ಬೆಳವಣಿಗೆ ಆಗ್ತಾ ಇದೆ ಅಂದರೆ ಅದನ್ನು ನಾಶಪಡಿಸುವ ಗುಣ ಈ ರಾಗಿಯಲ್ಲಿದೆ. ರಾಗಿನಲ್ಲಿ ದೋಸೆ, ಮುದ್ದೆ, ರೊಟ್ಟಿ ಎಲ್ಲ ಮಾಡ್ಕೋಬೋದು. ಮಕ್ಕಳಿಗೆ ಸರಿನೂ ಮಾಡ್ಬೋದು. ಈ ರಾಗಿಯಿಂದ ನಮಗೆ ತುಂಬ ಬೆನಿಫಿಟ್ ಇದೆ. ಸಕ್ಕರೆ ಕಾಯಿಲೆ ಇರೋರಿಗಂತೂ ಇದು ಒಳ್ಳೆಯ ಆಹಾರ. ಯಾಕಂದರೆ ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಆಹಾರದಲ್ಲಿ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಸಕ್ಕರೆ ಅಂಶವನ್ನು ರಕ್ತದಲ್ಲಿ ಸಮತೋಲನವಾಗಿರಿಸ್ತೈತೆ. ಗ್ಯಾಸ್ಟ್ರಿಕ್ ಮತ್ತು ಅಲ್ಸರ್ ಮತ್ತು ಕ್ಯಾನ್ಸರ್ ಇವುಗಳಿಗೆ ತಡೆಗಟ್ಟಲು ಇದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ನೋಡಿ, ಈಗ ಚೆನ್ನಾಗಿ ರಾಗಿ ಎಲ್ಲ ಹುರಿದಾಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಈಗ ಈ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರಾಗಿನ ಕೆಂಪು ಹುರ್ಕೋಬೇಕು. ಆವಾಗ ಟೇಸ್ಟಿಯಾಗಿರುತ್ತೆ ಪೌಡ್ರು. ಈಗ ನಾನು ಸಜ್ಜೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ಈಗ ಈ ಥರ ಪೌಡ್ರೆಲ್ಲ ಮಾಡ್ಕೋಬೇಕು ಅಂದರೆ ದೊಡ್ಡವ್ರನ್ನ ಕೇಳ್ಕೊಂಡು ಮಾಡ್ಕೋಬೋದು. ನಾನು ಅಷ್ಟೇ, ಯಾರು ದೊಡ್ಡವ್ರು ಇರ್ತಾರೋ ಅವ್ರನ್ನ ಕೇಳ್ಕೊಂಡೇ ಮಾಡೋದು. ಈ ಸಜ್ಜೆನಲ್ಲಿ ಅನ್ನನೂ ಮಾಡ್ಬೋದು. ಇದು ಚೆನ್ನಾಗಿ ಬೇಯಿಸಿ ತಿನ್ನಬೇಕು, ಇಲ್ಲಾಂದರೆ ಜೀರ್ಣ ಆಗಲ್ಲ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ರೊಟ್ಟಿ ಮಾಡಿದ್ರು ಅಷ್ಟೇ, ರೊಟ್ಟಿ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಅದರಿಂದ ಜಾಸ್ತಿ ಇದರಲ್ಲಿ ರೊಟ್ಟಿ ಮಾಡ್ತಾರೆ. BP, ಶುಗರ್ ಇರೋರ್ಗಂತೂ ಇದು ತುಂಬ ಒಳ್ಳೆಯದು. ಇದರಲ್ಲಿ ಅನ್ನ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ.
ನಮ್ಮ ಮಾಂಸಖಂಡಗಳು ಬೆಳವಣಿಗೆಗೆ ಆಗಬೇಕು ಅಂದರೆ ಈ ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸ್ಬೇಕು. ಬಿ ಪಿ ಶುಗರ್ ಇರೋರು ಈ ಸಜ್ಜೆಯಿಂದ ರೊಟ್ಟಿ ಮಾಡ್ಕೊಂಡು ತಿನ್ನೋದ್ರಿಂದ ಶುಗರ್ ಎಲ್ಲ ಕಡಿಮೆ ಆಗುತ್ತೆ, ಬ್ಯಾಡ್ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರಿದಿದ್ದಾಗಿದೆ. ಹುರಿಯೋದ್ರಿಂದ ತುಂಬ ಟೈಮ್ ಹಿಡಿಸುತ್ತೆ, ಆದರೂ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಆವಾಗ ಟೇಸ್ಟಿಯಾಗಿರುತ್ತೆ ಪೌಡ್ರು. ಈಗ ರಾಗಿ ಜೊತೆಗೆ ಇದನ್ನು ಹಾಕ್ಕೊಳ್ಳೋಣ. ಈಗ ನವಣೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಇದನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿಸಿ ಹುರಿತಾ ಇರೋದು. ನವಣೆಯಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ, ಈ ನವಣೆಯಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಬರಲ್ಲ. ಗ್ಯಾಸ್ಟ್ರಿಕ್ ಇರೋರು ಈ ನವಣೆಯನ್ನು ಜಾಸ್ತಿ ಉಪಯೋಗ ಮಾಡಿದರೆ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ನವಣೆಯಿಂದ ಹೃದಯ ಸಮಸ್ಯೆ ಇರೋರು ಕಡಿಮೆ ಆಗುತ್ತೆ. ಈ ನವಣೆಯಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಬೋದು. ಇದರಲ್ಲಿ ವಿಟಮಿನ್ ಬಿ ಸಿ ಜಾಸ್ತಿ ಇದೆ. ಈ ನವಣೆಯಿಂದ ಮೊಸರನ್ನ ಮಾಡ್ಬೋದು, ಪಲಾವ್ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಮಾಡಿದ್ದೀನಿ, ಈ ಥರ ಪಲಾವು ಮೊಸರನ್ನ ಎಲ್ಲ ಮಾಡಿದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಎಲ್ಲ ಕೆಂಪು ಹುರ್ಕೊಂಡಾಗಿದೆ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈಗ ಇದನ್ನು ಅಷ್ಟೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಥರ ಹುರಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪೌಡ್ರು. ಈಗ ಇದಕ್ಕೆ ರಾಗಿ ಮತ್ತು ಇದಕ್ಕೆಲ್ಲ ಸೇರಿಸ್ಕೊಳ್ಳೋಣ. ಇದನ್ನು ಈಗ ಸಾಮೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಇದರಲ್ಲೂ ಅಷ್ಟೇ ದೋಸೆ, ಅನ್ನ ಎಲ್ಲ ಮಾಡ್ಕೋಬೋದು. ಇದರಲ್ಲಿ ಮೊಸರನ್ನ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರಿಂದನೂ ಅಷ್ಟೇ ಬಿ ಪಿ ಶುಗರ್ ಎಲ್ಲ ಕಡಿಮೆ ಮಾಡ್ಕೋಬೋದು. ಇದರಲ್ಲಿ ಪ್ರೋಟೀನು, ಮೆಗ್ನೀಷಿಯಮ್ಮು, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ನಾರಿನಂಶ ಜಾಸ್ತಿ ಇದೆ ಇದರಲ್ಲಿ. ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಹುರ್ಕೋಬೇಕು. ಈ ಬೇಸಿಗೆನಲ್ಲಿ ಇದರಲ್ಲಿ ಮೊಸರನ್ನ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈಗ ಎಲ್ಲ ಹುರಿದಿದ್ದಾಗಿದೆ, ಕಲರ್ ಚೇಂಜ್ ಆಗಿದೆ. ಈ ಥರ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಆವಾಗ ಪೌಡ್ರು ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಹುರಿದಿದ್ದಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಳ್ಳೋಣ. ತುಂಬ ಟೈಮ್ ಹಿಡಿಸುತ್ತೆ ಇದು ಹುರಿಯೋಕ್ಕೆ. ಯಾರಾದರೂ ಸಹಾಯ ತಗೊಂಡು ಹುರ್ಕೋಬೇಕು. ಈಗ ನೋಡಿ ಆಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಹಾಕೊಳ್ಳೋಣ. ಇದೆಲ್ಲ ಹಾಕೊಂಡು ಹಾರಕ್ಕೆ ಬಿಡಬೇಕು. ಸಿರಿಧಾನ್ಯದಲ್ಲಿ ಇದು ಒಂದು ಊದಲು ಅಂತ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಣಗಿಸಿ ಹುರಿತಾ ಇರೋದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಇದು ಅಷ್ಟೇ ಶುಗರು ಬಿ ಪಿ ಇರೋರಿಗೆ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಕಬ್ಬಿಣಾಂಶ, ವಿಟಮಿನ್ ಬಿ ಇದೆ, ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ,
ಮೆಗ್ನೀಷಿಯಮ್ ಇದೆ. ಇದು ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ಆಹಾರದಲ್ಲಿ ನಿಧಾನವಾಗಿ ಜೀರ್ಣ ಆಗೋದ್ರಿಂದ ಸಕ್ಕರೆ ಅಂಶನ ರಕ್ತದಲ್ಲಿ ಸಮತೋಲನವಾಗಿರಿಸುತ್ತೆ. ಗ್ಯಾಸ್ಟ್ರಿಕ್ಕು, ಅಲ್ಸರು, ಕ್ಯಾನ್ಸರು ಇವುಗಳಿಗೆ ಈ ಊದಲು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಇದು ಅಷ್ಟೇ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೋಬೋದು. ಇದರಿಂದ ಬಿಸಿಬೇಳೆ ಬಾತು ಮಾಡ್ಬೋದು, ಮೊಸರನ್ನ ಮಾಡ್ಬೋದು, ದೋಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಗ್ಯಾಸ್ಟ್ರಿಕ್ಕು, BP, ಶುಗರ್ ಇರೋರು ಈ ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸಿ ವೆಯ್ಟ್ ಲಾಸು ಕೂಡ ಮಾಡ್ಕೋಬೋದು. ಈ ಊದಲನ್ನು ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆ ಆಗುತ್ತೆ. ಇದು ಹುರಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ, ನಿಧಾನಕ್ಕೆ ಹುರಿಬೇಕು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಹುರಿದಾಗಿದೆ. ಈಗ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಈಗ ಆರ್ಕ ಹಾಕೊಂಡು ಹುರ್ಕೊಳ್ತಿದ್ದೀನಿ. ಸಿರಿಧಾನ್ಯದಲ್ಲಿ ಇದು ಒಂದು. ಇದನ್ನು ಅಷ್ಟೇ ಚೆನ್ನಾಗಿ ನೆನೆಸಿ ವಾಶ್ ಮಾಡಿ ಒಣಗಿಸಿ ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೋಬೇಕು. ಸ್ಟವ್ವು ಲೋ ಫ್ಲೇಮಲ್ಲೇ ಇರಬೇಕು. ಈ ಆರ್ಕದಿಂದ ಉಪ್ಪಿಟ್ಟು, ಪಲಾವು, ಮೊಸರನ್ನ ಎಲ್ಲ ಥರ ತಿಂಡಿನೂ ಮಾಡ್ಕೋಬೋದು. ಆರ್ಕ ಉಪಯೋಗಿಸೋದ್ರಿಂದ ಚರ್ಮದ ಸಮಸ್ಯೆನೂ ಕಡಿಮೆ ಮಾಡ್ಕೋಬೋದು. ಈ ಆರ್ಕ ತಿನ್ನೋದ್ರಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಈ ಆರ್ಕದಿಂದ ರಕ್ತದ ಶುದ್ಧೀಕರಣನೂ ಮಾಡುತ್ತೆ. ಈ ಆರ್ಕ ಕ್ಯಾನ್ಸರಿಂದ ದೂರ ಇರಬಹುದು. ಈ ಆರ್ಕದಿಂದ ಎಷ್ಟು ಬೆನಿಫಿಟ್ ಇದೆ. ಆರ್ಕ ಉಪಯೋಗಿಸೋದ್ರಿಂದ ಸಕ್ಕರೆ ಕಾಯಿಲೆ ಮತ್ತು BP ದೂರ ಇಡ್ಬೋದು. ಈ ಆರ್ಕದಲ್ಲಿ ಕಬ್ಬಿಣಾಂಶ, ಪ್ರೋಟೀನು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಇವು ಇರೋದ್ರಿಂದ ಸಕ್ಕರೆ ಕಾಯಿಲೆನ ದೂರ ಇಡ್ಬೋದು. ಮತ್ತು ಹೃದಯ ಸಂಬಂಧಿತ ಕಾಯಿಲೆಯಿಂದನೂ ದೂರ ಇರ್ಬೋದು. ಇದು ಅಷ್ಟೇ ನೋಡಿ, ಇವಾಗ ಕೆಂಪುಗೆಲ್ಲ ಹುರ್ಕೊಂಡಾಗಿದೆ. ನಿಧಾನಕ್ಕೆ ಹುರಿಬೇಕು, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈಗ ಇದಾಗಿದೆ. ಇದನ್ನು ಅಷ್ಟೇ ಶಿಫ್ಟ್ ಮಾಡ್ಕೊಳ್ಳೋಣ ರಾಗಿ ಜೊತೆಗೆ. ಈಗ ಇದನ್ನು ಅಷ್ಟೇ ಇದ್ರ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಈಗ ಬರಗು, ಇದು ಒಂದು ಸಿರಿಧಾನ್ಯದಲ್ಲಿ ಇದು ಒಂದು ಬರಗು ಅಂತ. ಇದನ್ನು ಅಷ್ಟೇ ನೈಟು ನೆನೆಸಿ ವಾಶ್ ಮಾಡಿಕೊಂಡು ಒಣಗಿಸಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹುರ್ಕೊಳ್ತಿದ್ದೀನಿ. ಬರಗು ಅನ್ನೋದು ನವಣೆ ಥರನೇ ಕಾಣಿಸುತ್ತೆ. ಈ ಬರಗು ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಇದರಲ್ಲಿ ವಿಟಮಿನ್ B, C ಜಾಸ್ತಿ ಇದೆ. ಇದರಲ್ಲಿ ಕಬ್ಬಿಣಾಂಶ, ಪ್ರೋಟೀನು, ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು ಮತ್ತು ಜಿಂಕಗಳು ಜಾಸ್ತಿ ಇರೋದ್ರಿಂದ ಈ ಬರಗು ನರಗಳಿಗೆ ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಚರ್ಮಗಳು ಒರಟಾಗಿದ್ದರೆ ಈ ಬರಗು ಆಹಾರ ಸೇವಿಸೋದ್ರಿಂದ ಚರ್ಮಕ್ಕೆ ಒಳ್ಳೆ ಕಾಂತಿ ಕೊಡುತ್ತೆ. ಚಿಕ್ಕ ಮಕ್ಕಳಿಗೂ ಕೂಡ ಈ ಒಳ್ಳೆಯ ಆಹಾರ ಅನ್ಬೋದು. ಇದು ಎಲ್ಲ ಥರ ಸಿರಿಧಾನ್ಯಗಳು BP, ಶುಗರ್ಗಂತೂ ತುಂಬಾ ಒಳ್ಳೆಯದು. ಎಲ್ಲೂ ಅಷ್ಟೇ ಅನ್ನ ಮಾಡ್ಕೋಬೋದು, ಉಪ್ಪಿಟ್ಟು, ಪಲಾವು, ಮೊಸರನ್ನ ಎಲ್ಲ ಮಾಡ್ಕೋಬೋದು. ಈ ಬೇಸಿಗೆಗಂತೂ ತುಂಬ ಒಳ್ಳೆ ಆಹಾರ ಅಂತ ಹೇಳ್ಬೋದು. ನೋಡಿ, ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ತಿದ್ದೀನಿ. ಈ ಥರ ಹುರ್ಕೊಂಡ್ರೆ ಪೌಡ್ರೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬರುತ್ತೆ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ BP, ಶುಗರ್ ಇರೋರು ಈ ಥರ
ಸಿರಿಧಾನ್ಯಗಳನ್ನ ಜಾಸ್ತಿ ಉಪಯೋಗಿಸ್ಬೇಕು. ನಿಧಾನ ಆದರೂ ಪರವಾಗಿಲ್ಲ, ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈಗ ನಾನು ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಆಗಿದೆ. ಈಗ ರಾಗಿ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ನಾನು ಈಗ ಕಡಲೆಕಾಳು ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಇದನ್ನು ಅಷ್ಟೇ ನೈಟು ನೆನೆಸಿ ಒಣಗಿಸಿ ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಈ ಕಡಲೆಕಾಳನ್ನು ನೆನೆಸಿ ತಿನ್ನೋದ್ರಿಂದ ರಕ್ತ ಹೆಚ್ಚಿಸ್ಕೊಳ್ಬಹುದು. ಪ್ರತಿದಿನ ಈ ಕಡಲೆಕಾಳನ್ನು ತಿನ್ನೋದ್ರಿಂದ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದ್ದರೆ ಕರೆಕ್ಟ್ ಆಗುತ್ತೆ. ಮೂಳೆಗಳು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಈ ಕಡಲೆಕಾಳನ್ನು ಜಾಸ್ತಿ ಉಪಯೋಗಿಸ್ಬೇಕು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಈ ಕಡಲೆಯಲ್ಲಿ ಫೈಬರ್ ಅಂಶ ಜಾಸ್ತಿ ಇದೆ, ಆದ್ದರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆಗೊಳಿಸ್ಕೋಬೋದು. ಬಿಳಿ ರಕ್ತ ಕಣಗಳು ಹೆಚ್ಚಾಗುತ್ತೆ. ಜಾಂಡೀಸ್ ಇರುವವರು ಈ ಕಡಲೆ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಜಾಂಡೀಸ್ ಅನ್ನೋ ಕಾಯಿಲೆಯಿಂದ ಹೊರಬರಬಹುದು. ಈ ಕಡಲೆಯನ್ನು ಸಿಪ್ಪೆ ತೆಗೆಯದೆ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ BP ಶುಗರ್ ಇರೋರಿಗೆ ಇದು ಒಳ್ಳೆ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಕಲರೆಲ್ಲ ಚೇಂಜ್ ಆಗಿದೆ. ಈ ಥರ ಹುರ್ಕೋಬೇಕು. ಈ ಥರ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ಮಿಲ್ಲೆಟ್ ಪೌಡ್ರು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾನು ಎಲ್ಲ ಸಿಪ್ಪೆ ಇರೋ ಕಾಳುಗಳನ್ನೇ ತೊಗೊಂಡಿದ್ದೀನಿ. ನೋಡಿ ಈ ಥರ ಹುರ್ಕೋಬೇಕು. ಈಗ ಕಲರೆಲ್ಲ ಚೇಂಜ್ ಆಗಿದೆ. ಈಗ ರಾಗಿ ಜೊತೆಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಆಗಿದೆ. ನಿಧಾನ ಆದರೂ ಪರವಾಗಿಲ್ಲ, ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಈಗ ರಾಗಿ ಜೊತೆಗೆ ಹಾಕ್ಕೊಳ್ಳೋಣ ಇದನ್ನು. ನಾನೀಗ ಕಾಬೂಲ್ ಚೆನ್ನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೈಟ್ ನೆನೆಸಿ ಒಣಗಿಸಿ ತೊಗೋಬೇಕು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಕಾಬೂಲ್ ಚೆನ್ನದಿಂದ ಎಷ್ಟು ಬೆನಿಫಿಟ್ ಇದೆ ಅಂದರೆ ಶಕ್ತಿ, ಪೌಷ್ಟಿಕಾಂಶ ಕೊಡುತ್ತೆ. ಇದರಲ್ಲಿ ವಿಟಮಿನ್ E ತುಂಬಾ ಇರೋದ್ರಿಂದ ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು. ಅದರಲ್ಲಿ ಕಾಪರು, ಫಾಸ್ಫರಸ್ ಇರೋದ್ರಿಂದ ನಮ್ಮ ಹೃದಯದ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿಟ್ಕೋಬೋದು. ಮೂಳೆಗಳಿಗೆ ತುಂಬ ಒಳ್ಳೆಯದು ಕಾಬೂಲು. ಈ ಕಾಬೂಲ್ ಚೆನ್ನ ಅತಿಯಾಗಿ ಉಪಯೋಗಿಸೋದ್ರಿಂದ ಕೂದಲು ಉದುರುವುದು ಕಡಿಮೆ ಆಗುತ್ತೆ. ಇದರಲ್ಲಿ ವಿಟಮಿನ್ E, ವಿಟಮಿನ್ B, ವಿಟಮಿನ್ C ಇರೋದ್ರಿಂದ ಈ ಚೆನ್ನ ಜಾಸ್ತಿ ಉಪಯೋಗಿಸೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಜಾಯಿಂಟ್ ಪೇಯ್ನ್ ಇರೋರು ಈ ಕಾಬೂಲ್ ಚೆನ್ನನ ಜಾಸ್ತಿ ಉಪಯೋಗಿಸೋದ್ರಿಂದ ಜಾಯಿಂಟ್ ಪೇಯ್ನ್ ಎಲ್ಲ ಕಡಿಮೆ ಆಗುತ್ತೆ. ಇದರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೋಬೋದು. ಇದು ನಿಧಾನಕ್ಕೆ ಹುರ್ಕೋಬೇಕು. ಲೇಟ್ ಆಗುತ್ತೆ ಹುರಿಯೋದು. ನೋಡಿ ಈಗ ಕಲರೆಲ್ಲ ಚೇಂಜ್ ಆಗಿದೆ. ಈ ಥರ ಹುರ್ಕೋಬೇಕು. ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಶುಗರು, BPನೂ ಕಡಿಮೆ ಆಗುತ್ತೆ. ಈ ಕಾಬೂಲ್ ಚೆನ್ನದಲ್ಲಿ ಎಲ್ಲ ಥರ ಸೈಡ್ ಡಿಶ್ ಕೂಡ ಮಾಡ್ಕೊಂಡು ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ ಈ ಕಾಬೂಲ್ ಚೆನ್ನ. ಈಗ ನೋಡಿ ಎಲ್ಲ ಚೆನ್ನಾಗಿ ಹುರಿದಾಗಿದೆ, ಕೆಂಪಗಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಟೈಮ್ ಹಿಡಿಸುತ್ತೆ. ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಹುರಿಬೇಕು. ನೋಡಿ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಈ ಥರ ಹುರ್ಕೋಬೇಕು.
ಇದಕ್ಕೆ ಯಾರಾದರೂ ಸಹಾಯ ತೊಗೊಂಡು ಹುರ್ಕೋಬೇಕು, ಒಬ್ರಿಗೆ ಆಗಲ್ಲ. ಕಾಬೂಲ್ ಚೆನ್ನನ ನೆನೆಸಿ ರುಬ್ಬಿ ಮುಖಕ್ಕೆ ಹಚ್ಕೊಂಡ್ರೂ ಮುಖದ ಕಾಂತಿ ತುಂಬಾ ಚೆನ್ನಾಗಿರುತ್ತೆ. ಈಗ ಆಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದು ಉದ್ದಿನ ಕಾಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೈಟು ನೆನೆಸಿ ಒಣಗಿಸಿ ತೊಗೊಂಡಿರೋದು. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು ಸ್ಟವ್ವು. ಉದ್ದಿನ ಕಾಳಲ್ಲಿ ತುಂಬ ಪೌಷ್ಟಿಕಾಂಶ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚಾಗಿ ಕೊಡಬೇಕು. ಮಕ್ಕಳಿಗೆ ಜ್ಞಾಪಕ ಶಕ್ತಿನೂ ಹೆಚ್ಚುತ್ತೆ ಈ ಉದ್ದಿನ ಕಾಳು ಕೊಡೋದ್ರಿಂದ. ಇಡ್ಲಿ, ದೋಸೆ ಯಾವ ಥರದಲ್ಲಾದರೂ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು. ಮಾಂಸಖಂಡಗಳನ್ನು ಗಟ್ಟಿಗೊಳಿಸುತ್ತೆ, ಜ್ಞಾಪಕ ಶಕ್ತಿನೂ ಹೆಚ್ಚಿಸುತ್ತೆ ಈ ಉದ್ದಿನ ಕಾಳು. ರಕ್ತ ಕಡಿಮೆ ಇರೋರು ಈ ಉದ್ದಿನ ಕಾಳನ್ನ ಜಾಸ್ತಿ ಉಪಯೋಗಿಸ್ಬೇಕು. ಸುಸ್ತು, ಆಯಾಸ ಆದರೆ ಯಾವುದೇ ಥರ ಆಹಾರದಲ್ಲಾದರೂ ಸರಿ ಈ ಉದ್ದಿನ ಕಾಳನ್ನ ಉಪಯೋಗಿಸ್ಬೇಕು. ಸ್ಟ್ರೋಕ್ ಆಗಿರೋರಿಗೆ ಇದು ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರು, ಪ್ರೋಟೀನು, ವಿಟಮಿನ್ ಎ, ಕ್ಯಾಲ್ಶಿಯಮ್ಮು, ಪೊಟ್ಯಾಷಿಯಮ್ಮು, ಐರನ್ನು, ಜಿಂಕು ಇವೆಲ್ಲ ಇರೋದ್ರಿಂದ ನಾವು ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ನಮಗೆ ತುಂಬ ಒಳ್ಳೆಯದು. ಇದರಲ್ಲೂ ಅಷ್ಟೇ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ BP ಶುಗರ್ ಇರೋರಿಗೆ ಇದು ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಹೃದಯ ಸಂಬಂಧಿತ ಕಾಯಿಲೆ ಇರೋರಿಗೂ ಅಷ್ಟೇ ಇದು ಜಾಸ್ತಿ ತಗೊಳ್ಳೋದ್ರಿಂದ ಅದರಿಂದ ದೂರ ಇರ್ಬೋದು. ನಾವು ಯಾವುದೇ ಕಾಳುಗಳ್ನ ಉಪಯೋಗಿಸಿದ್ರೂ ಸಿಪ್ಪೆ ಇರೋ ಕಾಳುಗಳ್ನ ಜಾಸ್ತಿ ಉಪಯೋಗಿಸ್ಬೇಕು. ಅದರಲ್ಲಿ ನಾರಿನಾಂಶ ಜಾಸ್ತಿ ಇರುತ್ತೆ. ಈ BP ಶುಗರ್ ಇರೋರಿಗಂತೂ ತುಂಬಾ ಒಳ್ಳೆಯದು. ಈ ಉದ್ದಿನ ಕಾಳನ್ನ ನಿಧಾನವಾಗೇ ಹುರ್ಕೋಬೇಕು. ಈಗ ನಾವು ಹುರಿದಿರೋದು ಗೊತ್ತಾಗೋದೇ ಇಲ್ಲ, ಅದು ಕಪ್ಪಿರೋದ್ರಿಂದ ನಾವು ನಿಧಾನಕ್ಕೆ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನೋಡಿ, ಇದು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಈಗ ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಳ್ಳೋಣ. ನಾನೀಗ ಹೆಸ್ರು ಕಾಳು ತೊಗೊಳ್ತಿದ್ದೀನಿ. ಇದನ್ನು ಅಷ್ಟೇ ನೈಟು ನೆನೆಸಿ ಒಣಗಿಸಿ ತೊಗೊಂಡಿರೋದು. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನಿಧಾನ ಆದರೂ ಪರವಾಗಿಲ್ಲ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈ ಹೆಸ್ರು ಕಾಳಲ್ಲಿ ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ಈ ಹೆಸ್ರು ಕಾಳು. ನಾವು ಈ ಹೆಸ್ರು ಕಾಳನ್ನು ನೆನೆಸಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ನಮ್ಮ ದೇಹದ ತೂಕನೂ ಕಡಿಮೆ ಮಾಡ್ಕೋಬೋದು ಮತ್ತು ರಕ್ತದಲ್ಲಿರುವ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಬೋದು. ಹೆಸ್ರು ಕಾಳಲ್ಲಿ ಪ್ರೋಟೀನು, ಫೈಬರು, ಕ್ಯಾಲ್ಶಿಯಮ್ಮು, ಕಬ್ಬಿಣಾಂಶ ಇರೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ಒಳ್ಳೆಯ ಆಹಾರ. ಈ ಹೆಸ್ರು ಕಾಳಿಂದ ರಕ್ತ ಸಂಚಾರ ಚೆನ್ನಾಗಾಗುತ್ತೆ. ಹೃದಯದ ಆರೋಗ್ಯನೂ ಕಾಪಾಡ್ಕೋಬೋದು. ಸ್ಟ್ರೋಕು ಹಾಗೆ ಹೃದಯಾಘಾತ ಆಗದಂತೆ ತಡೆಯುತ್ತೆ ಈ ಹೆಸ್ರು ಕಾಳು. ಇದರಲ್ಲಿ ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತೆ. ಕ್ಯಾನ್ಸರ್ ಬರೋದನ್ನು ತಡೆಗಟ್ಟಕ್ಕೆ ಇದು ಒಳ್ಳೆಯ ಆಹಾರ ಅನ್ಬೋದು ಹೆಸ್ರು ಕಾಳು. ಹೆಸ್ರು ಕಾಳನ್ನು ಹಾಗೆ ತಿನ್ನೋದಕ್ಕಿಂತ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಒಳ್ಳೆ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸುತ್ತೆ ಈ ಹೆಸ್ರು ಕಾಳು. ಕೊಲೆಸ್ಟ್ರಾಲ್ ಇರೋರು ಹೆಸ್ರು ಕಾಳನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನೆಲ್ಲ ಹೊರ ಹಾಕುತ್ತೆ. ಹೆಸ್ರು ಕಾಳನ್ನ ಜಾಸ್ತಿ ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಈಗ ನೋಡಿ, ಹೆಸ್ರು ಕಾಳೆಲ್ಲ ಕೆಂಪು ಹುರ್ಕೊಂಡಾಗಿದೆ. ಕಲರೆಲ್ಲ ಚೇಂಜ್ ಆಗಬೇಕು, ಆವಾಗ ಚೆನ್ನಾಗಿರುತ್ತೆ ಮಿಲೆಟ್ ಪೌಡ್ರು. ನಿಧಾನಕ್ಕೆ ಹುರ್ಕೋಬೇಕು. ಈಗ ನೋಡಿ ಎಲ್ಲ ಆಗಿದೆ. ಇದನ್ನು ಅಷ್ಟೇ ರಾಗಿಗೆ ಸೇರಿಸ್ಕೊಳ್ಳೋಣ.
ಹೆಸರು ಕಾಳಲ್ಲಿ ಸೈಡ್ ಡಿಶ್ ಆಗಿ ಮಾಡ್ಕೊಂಡು ತಿನ್ಬೋದು. ಇದರಲ್ಲಿ ಪಲ್ಯ ಮಾಡಿದ್ರೆ ತುಂಬ ಟೇಸ್ಟಿಯಾಗೂ ಬರುತ್ತೆ. ಈಗ ಹೆಸರು ಕಾಳು ಆಗಿದೆ. ಇದನ್ನೆಲ್ಲ ರಾಗಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಹಾಕಿ ಆರಕ್ಕೆ ಬಿಡೋಣ. ಈಗ ನಾನು ಹುರುಳಿಕಾಳು ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಕೆಂಪುಗಾಗೋವರೆಗೂ ಹುರ್ಕೋಬೇಕು. ಹುರುಳಿಕಾಳಿಂದ ಏನು ಬೆನಿಫಿಟ್ ಅಂದರೆ ನಮ್ಮ ಮೂಳೆಗಳ ಜಾಯಿಂಟ್ ಪೇನ್ ಕಡಿಮೆ ಆಗುತ್ತೆ, ಮಸಲ್ಸ್ ಗಟ್ಟಿಯಾಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಇದನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ಹುರುಳಿಕಾಳನ್ನ ಕಡಿಮೆ ಉಪಯೋಗಿಸ್ಬೇಕು. ಕಣ್ಣಿನ ಸಮಸ್ಯೆ ಕಡಿಮೆ ಆಗಬೇಕು ಅಂದರೆ ಈ ಹುರುಳಿಕಾಳನ್ನ ಜಾಸ್ತಿ ಉಪಯೋಗಿಸ್ಬೇಕು. ಇದರಲ್ಲಿ ಕಾರ್ಬೋಹೈಡ್ರೇಟು, ಕ್ಯಾಲ್ಶಿಯಮ್ಮು, ರಂಜಕ, ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ನರಗಳು ಶಕ್ತಿಯುತವಾಗಿರುತ್ತೆ. ತುಂಬ ಆಯಾಸ ಆದಾಗ ಈ ಹುರುಳಿಕಾಳನ್ನು ಉಪಯೋಗಿಸ್ಬೇಕು. ಜೀರ್ಣಕ್ರಿಯೆ ಚೆನ್ನಾಗಿ ಆಗಬೇಕು ಅಂದರೆ ಜಾಸ್ತಿ ಹುರುಳಿಕಾಳನ್ನ ಉಪಯೋಗಿಸ್ಬೇಕು. ಮೊಳಕೆ ಕಟ್ಟಿ ತಿನ್ನಬೇಕು. ನಮ್ಮ ದೇಹದಲ್ಲಿ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ ಈ ಹುರುಳಿಕಾಳು. ಈ ಹುರುಳಿಕಾಳನ್ನು ಮೊಳಕೆ ಕಟ್ಟಿ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ನೋಡಿ, ಈಗ ಹುರುಳಿಕಾಳೆಲ್ಲ ಕಲರ್ ಚೇಂಜ್ ಆಗಿದೆ. ಈ ಥರ ಹುರ್ಕೋಬೇಕು. ಈ ಥರ ಹುರ್ಕೊಳ್ಳೋದ್ರಿಂದ ಮಿಲೆಟ್ ಪೌಡ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಾಸ್ತಿ ನಿದ್ರೆ ಯಾರಿಗೆ ಬರಲ್ಲ ಅಂಥವರು ಹುರುಳಿಕಾಳನ್ನು ಮೊಳಕೆ ಕಟ್ಟಿ ತಿನ್ನೋದ್ರಿಂದ ನಿದ್ರೆ ಚೆನ್ನಾಗಿ ಬರುತ್ತೆ. ಈ ಹುರುಳಿಕಾಳು ತಿನ್ನೋದ್ರಿಂದ ನಮ್ಮ ಬೋನ್ಸ್ಗಳು ಸ್ಟ್ರಾಂಗ್ ಆಗ್ತವೆ. ಕ್ಯಾನ್ಸರ್ ರೋಗಿಗಳು ಹುರುಳಿಕಾಳನ್ನು ಜಾಸ್ತಿ ತಿನ್ನೋದ್ರಿಂದ ಅದರಿಂದ ಕ್ಯಾನ್ಸರಿಂದ ದೂರ ಇರ್ಬೋದು. ನಾವು ಹುರುಳಿಕಾಳನ್ನು ಹೇಗೆ ಉಪಯೋಗಿಸ್ಬೇಕು ಅಂದರೆ ನೆನೆಸಿ ಮೊಳಕೆ ಕಟ್ಟಿ ಪಲ್ಯ ಅಥವಾ ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಒಳ್ಳೆಯದು ಈ ಹುರುಳಿಕಾಳು. ಈಗ ಈ ಹುರುಳಿಕಾಳು ಚೆನ್ನಾಗಿ ಹುರ್ಕೊಂಡಾಗಿದೆ. ಈ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಆಗ ಪೌಡ್ರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಂಡು ಆರಕ್ಕಿಡೋಣ. ಈಗ ಹಾಕ್ಕೊಳ್ತಿದ್ದೀನಿ ಇದಕ್ಕೆ. ಇದನ್ನು ಆರಕ್ಕಿಡೋಣ. ಈಗ ನಾನು ಅಲಸಂದೆ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರಿಬೇಕು. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ನಿಧಾನ ಆದರೂ ಪರವಾಗಿಲ್ಲ. ಈ ಅಲಸಂದೆ ಕಾಳಿಂದ ತುಂಬ ಪ್ರಯೋಜನಗಳಿವೆ. ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೋಬೋದು. ಹೃದಯವನ್ನು ಆರೋಗ್ಯವಾಗಿಟ್ಕೋಬೋದು ಈ ಅಲಸಂದೆ ಕಾಳು ತಿನ್ನೋದ್ರಿಂದ. ಈ ಅಲಸಂದೆ ಕಾಳು ಜಾಸ್ತಿ ಉಪಯೋಗಿಸೋದ್ರಿಂದ ಚರ್ಮ, ಉಗುರು, ಕೂದಲಿಗೆ ತುಂಬ ಶಕ್ತಿ ಕೊಡುತ್ತೆ ಈ ಅಲಸಂದೆ ಕಾಳು. ಕಣ್ಣುಗಳನ್ನು ಆರೋಗ್ಯವಾಗಿ ಇಟ್ಕೋಬೋದು ಈ ಅಲಸಂದೆ ಕಾಳು ಉಪಯೋಗಿಸೋದ್ರಿಂದ. ಈ ಕಾಳಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿರಿಸುತ್ತೆ ಈ ಅಲಸಂದೆ ಕಾಳು. ದೇಹದ ತೂಕನೂ ಕಡಿಮೆ ಮಾಡುತ್ತೆ. ಈ ಅಲಸಂದೆ ಜಾಸ್ತಿ ಉಪಯೋಗಿಸೋದ್ರಿಂದ ಜಾಯಿಂಟ್ ಪೇಯ್ನು ಕಡಿಮೆ ಆಗುತ್ತೆ. ಈ ಅಲಸಂದೆ ಉಪಯೋಗಿಸೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಹೊರ ಹಾಕುತ್ತೆ. ಕ್ಯಾನ್ಸರನ್ನು ದೂರ ಇಡುತ್ತೆ. ಅಲಸಂದೆಯಲ್ಲಿ ಫೈಬರ್ ಅಂಶ ಹೆಚ್ಚು ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರೋರು ಹೆಚ್ಚಾಗಿ ಉಪಯೋಗಿಸ್ಬೇಕು. ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಈ ಥರ ಕೆಂಪು ಹುರ್ಕೋಬೇಕು. ಈಗ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ.
ಈ ಅಲಸಂದೆಯಲ್ಲಿ ಅಧಿಕ ರಕ್ತದೊತ್ತಡ ಕಡಿಮೆ ಮಾಡುತ್ತೆ, ಹೃದಯವನ್ನು ಆರೋಗ್ಯವಾಗಿಡುತ್ತೆ, ಪ್ರೋಟೀನ್, ಕೊಬ್ಬಿನಾಂಶ ಮತ್ತು ಪೊಟ್ಯಾಷಿಯಂ, ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ BP ಶುಗರ್ ಇರೋರಿಗೆ ಈ ಅಲಸಂದೆ ಒಂದು ಒಳ್ಳೆ ಆಹಾರ ಅಂತ ಹೇಳ್ಬೋದು. ಈ ಅಲಸಂದೆನೂ ಅಷ್ಟೇ ನೈಟ್ ನೆನೆಸಿ ಮೊಳಕೆ ಕಟ್ಟಿ ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು. ಪಲ್ಯ ಮಾಡ್ಕೊಂಡಾದರೂ ತಿನ್ಬೋದು, ಇಲ್ಲ ಸಾಂಬಾರು ಮಾಡ್ಕೊಂಡಾದರೂ ತಿನ್ಬೋದು. ಈ ಅಲಸಂದೆ ತುಂಬ ಒಳ್ಳೆಯದು. ಈಗ ನೋಡಿ ಆಗಿದೆ, ಎಲ್ಲ ಕೆಂಪು ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈ ಥರ ಕೆಂಪು ಹುರಿದ್ರೆ ಮಿಲೆಟ್ ಪೌಡ್ರ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ರಾಗಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಆರಕ್ಕೆ ಇಡೋಣ. ಇದು ಮಾಡೋಕ್ಕೆ ಒಬ್ಬರು ಕೈಲಿ ಆಗಲ್ಲ, ಯಾರ ಸಹಾಯನಾದ್ರು ತೊಗೊಂಡು ಮಾಡಬೇಕು. ನಾನೀಗ ಸೋಯಾ ಕಾಳು ತೊಗೊಂಡಿದ್ದೀನಿ. ಇದು ಅಷ್ಟೇ ನೈಟು ನೆನೆಸಿ ಒಣಗಿಸಿ ತೊಗೊಂಡಿರೋದು. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಸೋಯಾ ಕಾಳು ಇದು ಒಂದು ದ್ವಿದಳ ಧಾನ್ಯ. ಈ ಸೋಯಾ ಕಾಳಲ್ಲಿ ಪ್ರೋಟೀನು, ಕಾಪರು, ಐರನ್ನು, ಪೊಟ್ಯಾಷಿಯಮ್ಮು ಸೋಯಾ ಕಾಳಲ್ಲಿರುತ್ತೆ. ಇದರಲ್ಲಿ ವಿಟಮಿನ್ ಎ, ಸಿ, ಡಿನೂ ಇವೆ. ಸೋಯಾಬೀನ್ ಹೆಲ್ತ್ ಬೆನಿಫಿಟ್ ಇದೆ. ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಬೆಳವಣಿಗೆ ಆಗ್ತಾ ಇದೆ ಅಂದರೆ ಅದನ್ನು ನಾಶಪಡಿಸುವ ಗುಣ ಈ ಸೋಯಾಬೀನಲ್ಲಿದೆ. ನಾವು ಈ ಸೋಯಾಬೀನ್ ಕಾಳುಗಳನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿರುವ ಮೂಳೆಗಳನ್ನು ಸ್ಟ್ರಾಂಗ್ ಮಾಡುತ್ತೆ. ಈ ಸೋಯಾ ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಶುಗರ್ ಇರೋರಿಗೂ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಸೋಯಾಬೀನ್ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರ ಹಾಕುತ್ತೆ. ವೆಯ್ಟ್ ಲಾಸ್ ಕೂಡ ಮಾಡ್ಕೋಬೋದು. ಅಂದರೆ ಈ ಸೋಯಾ ಉಪಯೋಗಿಸೋದ್ರಿಂದ ನಮ್ಮ ದೇಹದ ತೂಕನೂ ಕಡಿಮೆ ಮಾಡ್ಕೋಬೋದು. ಈ ಸೋಯಾ ಉಪಯೋಗಿಸೋದ್ರಿಂದ ಚರ್ಮವನ್ನು ಬಲಪಡಿಸ್ಕೋಬೋದು, ಕೂದಲನ್ನು ಬಲಪಡಿಸುತ್ತೆ, ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತೆ ಈ ಸೋಯಾಬೀನು. ನೋಡಿ, ಈ ಸೋಯಾ ಕಾಳನ್ನ ಈ ಥರ ಹುರ್ಕೋಬೇಕು. ಎಲ್ಲ ಕೆಂಪುಗೆ ಹುರ್ಕೊಂಡಾಗಿದೆ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ನಿಧಾನ ಆದರೂ ಪರವಾಗಿಲ್ಲ. ಕಾಲು ನೋವು, ಮಂಡಿ ನೋವು, ಜಾಯಿಂಟ್ ಪೇನ್ಗಳು ಜಾಸ್ತಿ ಇರೋರು ಈ ಸೋಯಾ ಕಾಳನ್ನ ಜಾಸ್ತಿ ಉಪಯೋಗಿಸ್ಬೇಕು. ಏಕೆ ಅಂದರೆ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮೂಳೆಗಳಿಗೆ ತುಂಬ ಸ್ಟ್ರಾಂಗಾಗಿಡುತ್ತೆ ಈ ಸೋಯಾಬೀನ್ ಕಾಳು. ಈ ಸೋಯಾ ಕಾಳನ್ನ ನೆನೆಸಿ ಮೊಳಕೆ ಕಟ್ಟೂ ತಿನ್ಬೋದು, ಚೆನ್ನಾಗಿ ಬೇಯಿಸಿ ತಿನ್ನಬೇಕು. ಈ ಸೋಯಾ ಕಾಳನ್ನ ವಾರಕ್ಕೆ 2 ಸರಿನಾದರೂ ಉಪಯೋಗಿಸ್ಬೇಕು. ಕೂದಲುಗಳಿಗಂತೂ ತುಂಬ ಒಳ್ಳೆ ಆಹಾರ ಇದು. ಇದನ್ನು ಅಷ್ಟೇ ಇವಾಗ ಚೆನ್ನಾಗೆಲ್ಲ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಳ್ಳೋಣ, ಆರಕ್ಕೆ ಬಿಡೋಣ. ಎಲ್ಲ ಕಾಳುಗಳ ಜೊತೆಗೆ ಇದನ್ನು ಸೇರಿಸ್ಕೊಂಡು ಆರಕ್ಕೆ ಬಿಡೋಣ. ನಾನು ಈಗ ಗೋಧಿ ಹಾಕ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ನೈಟ್ ನೆನೆಸಿ ಒಣಗಿಸಿರೋದು. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ನಿಧಾನ ಆದರೂ ಪರವಾಗಿಲ್ಲ. ಈ ಗೋಧಿಯಲ್ಲಿ ಕಬ್ಬಿಣಾಂಶ, ಕ್ಯಾಲ್ಶಿಯಮ್ಮು, ಫಾಸ್ಫರಸ್ಸು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು ಮುಂತಾದ ಪೋಷಕಾಂಶಗಳನ್ನು ಹೊಂದಿದೆ ಈ ಗೋಧಿ. ಈ ಗೋಧಿನಲ್ಲಿ ವಿಟಮಿನ್ B1, ವಿಟಮಿನ್ B2, ವಿಟಮಿನ್ B3, ವಿಟಮಿನ್ B6, ವಿಟಮಿನ್ B9 ಈ ಗೋಧಿಯಲ್ಲಿದೆ. ಅಷ್ಟೇ ಅಲ್ಲದೆ ನಮ್ಮ ರಕ್ತದಲ್ಲಿ ಕೊಬ್ಬಿನಾಂಶವನ್ನು ಕಡಿಮೆ ಮಾಡುವ, ಮಲಬದ್ಧತೆಯನ್ನು ನಿವಾರಣೆ ಮಾಡುವ ಅಗತ್ಯವಾದ ಫೈಬರ್ನ ಅಂಶವು ಈ ಗೋಧಿಯಲ್ಲಿದೆ. ಇದರಿಂದ ಚಪಾತಿ ಮಾಡ್ಕೋಬೋದು. ಚಪಾತಿ ತಿನ್ನೋದ್ರಿಂದ ತುಂಬ ಸಮಯದವರೆಗೆ ಹೊಟ್ಟೆ ತುಂಬಿದಂತೆ ಇರುತ್ತೆ. ಸಕ್ಕರೆ ಕಾಯಿಲೆ ಇರುವವರು ಈ ಚಪಾತಿ ತಿನ್ನೋದ್ರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಆಗ್ತಾ ಬರುತ್ತೆ. ಹೃದಯದ ಆರೋಗ್ಯಕ್ಕೂ ಉತ್ತಮ ಆಹಾರ. ಯಾಕೆಂದರೆ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟು ಇಲ್ಲ, ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇದೆ. ಆದ್ದರಿಂದ ಹೃದಯ ತೊಂದರೆ ಕಾಡುವುದಿಲ್ಲ. ಈ ಗೋಧಿಯಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರುವವರು ಈ ಗೋಧಿಯನ್ನು ಉಪಯೋಗಿಸ್ಬೇಕು. ತೂಕವನ್ನು ಸಮತೋಲನದಲ್ಲಿ ಇರಿಸುತ್ತೆ.
ನಾವು ಗೋಧಿ ಉಪಯೋಗಿಸೋದ್ರಿಂದ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು. ಈ ಗೋಧಿ ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚಿಸ್ಕೋಬೋದು. ಹಿಮೋಗ್ಲೋಬಿನನ್ನು ಸಮತೋಲನದಲ್ಲಿಟ್ಕೋಬೋದು. ಈ ಗೋಧಿನ ನಿಧಾನಕ್ಕೆ ಹುರ್ಕೋಬೇಕು. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಥರ ಹುರ್ಕೋಬೇಕು. ನಿಧಾನ ಆದರೂ ಪರವಾಗಿಲ್ಲ, ಈ ಥರ ಹುರ್ಕೋಬೇಕು. ಶುಗರ್ ಪೇಷಂಟ್ಗಳು ಈ ಗೋಧಿನ ಜಾಸ್ತಿ ಉಪಯೋಗಿಸ್ಬೇಕು. ಆವಾಗ ಇದರಲ್ಲಿ ನಾರಿನಾಂಶ ಜಾಸ್ತಿ ಇರೋದ್ರಿಂದ ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡ್ತಾ ಬರುತ್ತೆ. ಈಗ ನೋಡಿ, ಗೋಧಿ ಎಲ್ಲ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಳ್ಳೋಣ. ಇಷ್ಟು ಹುರಿದ್ರೆ ಸಾಕು. ಇದನ್ನು ಅಷ್ಟೇ ಇದ್ರ ಜೊತೆಗೆ ಸೇರಿಸ್ಕೊಂಡು ಆರಕ್ಕೆ ಬಿಡೋಣ. ನಾನೀಗ ತೊಗರಿಬೇಳೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರಿಬೇಕು. ನಿಧಾನ ಆದರೂ ಪರವಾಗಿಲ್ಲ. ಈ ತೊಗರಿಬೇಳೆಯಲ್ಲಿ ಮೂಳೆಗಳಿಗೆ ಒಳ್ಳೆಯ ಆಹಾರ. ಇದರಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ತೊಗರಿಬೇಳೆ ಉಪಯೋಗಿಸೋದ್ರಿಂದ ಜಾಯಿಂಟ್ ಪೇಯ್ನು ಕಡಿಮೆ ಆಗುತ್ತೆ. ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಗುಡ್ ಕೊಲೆಸ್ಟ್ರಾಲನ್ನು ನಮ್ಮ ದೇಹಕ್ಕೆ ಹೆಚ್ಚಿಸೋದಕ್ಕೆ ಸಹಾಯ ಆಗುತ್ತೆ. ಯಾರಿಗೆ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅವರಿಗೆ ತುಂಬಾ ಒಳ್ಳೆಯದು. ತೊಗರಿಬೇಳೆನ ಅಡುಗೆಯಲ್ಲಿ ಬಳಸೋದ್ರಿಂದ BPಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲಿ ಪ್ರೋಟೀನು, ಕ್ಯಾಲ್ಶಿಯಂ ಹೇರಳವಾಗಿರೋದ್ರಿಂದ ನಮ್ಮ ಮೂಳೆಗಳಿಗೂ ತುಂಬಾ ಒಳ್ಳೆಯದು. ಪದೇ ಪದೇ ಜಾಯಿಂಟ್ ಪೇಯ್ನ್ ಬರ್ತಾ ಇದ್ರೆ ನಮ್ಮ ಆಹಾರದಲ್ಲಿ ತೊಗರಿಬೇಳೆ ಬಳಸೋದ್ರಿಂದ ಜಾಯಿಂಟ್ ಪೇಯ್ನು ಕಡಿಮೆ ಆಗುತ್ತೆ. ಹಲ್ಲುಗಳ ಆರೋಗ್ಯಕ್ಕೂ ಈ ತೊಗರಿಬೇಳೆ ಉಪಯೋಗಿಸೋದ್ರಿಂದ ಹಲ್ಲುಗಳನ್ನು ಆರೋಗ್ಯವಾಗಿ ಇಟ್ಕೋಬೋದು. ಇದರಲ್ಲಿ ಫೈಬರ್ ಕಂಟೆಂಟ್, ನಾರಿನಾಂಶ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು. ಈ ತೊಗರಿಬೇಳೆಯಲ್ಲಿ ಫ್ಯಾಟ್ ಕಂಟೆಂಟು ಕಡಿಮೆ ಇದೆ. ನಮ್ಮ ದೇಹದಲ್ಲಿ ಅನಗತ್ಯ ಕೊಬ್ಬನ್ನು ಕರಗಿಸುತ್ತೆ. ಯಾರು ತೂಕ ಇಳಿಸ್ಬೇಕು ಅನ್ಕೋತಾರೋ ಈ ತೊಗರಿಬೇಳೆನ ಜಾಸ್ತಿ ಉಪಯೋಗಿಸ್ಬೇಕು. ನಮಗೆ ಈ ತೊಗರಿಬೇಳೆಯಲ್ಲಿ ವಿಟಮಿನ್ A ಸಿಗೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕಣ್ಣಿನ ದೃಷ್ಟಿ ಮಂದ ಆಗಿದ್ರೆ ಆದಷ್ಟು ಈ ತೊಗರಿಬೇಳೆನ ಉಪಯೋಗಿಸ್ಬೇಕು. ತೊಗರಿಬೇಳೆಯಲ್ಲಿ ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮಗೆ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಆದ್ದರಿಂದ ತೊಗರಿಬೇಳೆನ ಜಾಸ್ತಿ ಉಪಯೋಗಿಸ್ಬೇಕು. ಈ ತೊಗರಿಬೇಳೆಯಲ್ಲಿ ಪ್ರೋಟೀನು, ಕ್ಯಾಲ್ಶಿಯಮ್ಮು ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳಿಗೂ ತುಂಬ ಒಳ್ಳೆಯದು. ಈಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಂಡಿದ್ದೀನಿ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಈ ಥರ ಹುರ್ಕೋಬೇಕು. ಆಗ ಮಿಲೆಟ್ ಪೌಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಇದು ಆಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಹಾಕ್ಕೊಳ್ಳೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಕಾಳುಗಳನ್ನೆಲ್ಲ ಹುರಿಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬಾರ್ದು, ಡ್ರೈ ಆಗೇ ಹುರಿಬೇಕು. ಆವಾಗ ಮಿಲೆಟ್ ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಆಗಿದೆ. ಕಲರ್ ಎಲ್ಲ ಚೇಂಜ್ ಆಗಿದೆ. ಈಗ ರಾಗಿ ಜೊತೆಗೆ ಹಾಕ್ಕೊಂಡು ಇದನ್ನು ಅಷ್ಟೇ ಆರಕ್ಕಿಡೋಣ. ಈಗ ಇದಕ್ಕೆಲ್ಲ ಸೇರಿಸ್ಕೊಂಡು ಆರಕ್ಕಿಡಬೇಕು. ನಾನೀಗ ಮಸೂರ್ ದಾಲ್ ತೊಗೊಂಡಿದ್ದೀನಿ. ಇದನ್ನು ಮೈಸೂರು ಬೇಳೆ ಅಂತಲೂ ಕರೀತಾರೆ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಈ ಮಸೂರ್ ದಾಲನ್ನು ಅಡುಗೆಯಲ್ಲಿ ಬಳಸೋದ್ರಿಂದ BPಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದರಲ್ಲೂ ಅಷ್ಟೇ ಪ್ರೋಟೀನು, ಕ್ಯಾಲ್ಶಿಯಮ್ಮು ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಗಳಿಗೂ ತುಂಬಾ ಒಳ್ಳೆಯದು. ನಮಗೆ ಜಾಯಿಂಟ್ ಪೇಯ್ನು ಪದೇ ಪದೇ ಬರ್ತಾ ಇದೆ ಅಂದರೆ ನಮ್ಮ ಆಹಾರದಲ್ಲಿ ಈ ಮಸೂರ್ ದಾಲ್ನ ಬಳಸ್ಬೋದು. ಇದರಲ್ಲಿ ಫೈಬರ್ ಕಂಟೆಂಟು, ನಾರಿನಾಂಶ ಜಾಸ್ತಿ ಇರೋದ್ರಿಂದ ನಮ್ಮ ಹಲ್ಲುಗಳ ಆರೋಗ್ಯಕ್ಕೂ ಒಳ್ಳೆಯದು. ಈ ಮಸೂರ್ ದಾಲ್ ಬಳಸೋದ್ರಿಂದ ನಮಗೆ ಜೀರ್ಣಕ್ರಿಯೆನೂ ತುಂಬ ಚೆನ್ನಾಗಾಗುತ್ತೆ. ಈ ದಾಲಲ್ಲಿ ಫ್ಯಾಟ್ ಕಂಟೆಂಟು ಕಡಿಮೆ ಇದೆ. ನಮ್ಮ ದೇಹದಲ್ಲಿ ಅನಗತ್ಯ ಕೊಬ್ಬನ್ನು ಕರಗಿಸುತ್ತೆ. ಹಾಗಾಗಿ ಯಾರು ತೂಕ ಇಳಿಸ್ಕೋಬೇಕು ಅಂತಾರೋ ಈ ದಾಲನ್ನು ಜಾಸ್ತಿ ಉಪಯೋಗಿಸ್ಬೇಕು. ನಮಗೆ ವಿಟಮಿನ್ A ಸಿಗೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಕಣ್ಣಿನ ದೃಷ್ಟಿ ಮಂದಾಗಿದ್ರೆ ಆದಷ್ಟು ಈ ದಾಲನ್ನು ಉಪಯೋಗಿಸ್ಬೇಕು. ಈ ಮಸೂರ್ ದಾಲಿಂದ ಮೂಳೆಗಳಿಗೂ ಒಳ್ಳೆ ಆಹಾರ ಅಂತ ಹೇಳ್ಬೋದು.
ನಾರಿನಾಂಶ ಹೆಚ್ಚಾಗಿರೋದ್ರಿಂದ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಈ ಮಸೂರ್ ದಾಲ್ ಉಪಯೋಗಿಸೋದ್ರಿಂದ ಜಾಯಿಂಟ್ ಪೇಯ್ನು ಕಡಿಮೆ ಆಗುತ್ತೆ. ನಮ್ಮ ಹೃದಯದ ಆರೋಗ್ಯನೂ ಚೆನ್ನಾಗಿ ಇಟ್ಕೋಬೋದು. ನಮ್ಮ ರಕ್ತದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ಕೋಬೋದು. ಗುಡ್ ಕೊಲೆಸ್ಟ್ರಾಲನ್ನು ನಮ್ಮ ದೇಹಕ್ಕೆ ಹೆಚ್ಚಿಸ್ಕೊಳ್ಳೋಕ್ಕೆ ಇದು ಸಹಾಯ ಆಗುತ್ತೆ. ಯಾರಿಗೆ ರಕ್ತದೊತ್ತಡ ಸಮಸ್ಯೆ ಇರುತ್ತೆ ಅವರಿಗೆ ತುಂಬಾ ಒಳ್ಳೆಯದು ಈ ಮಸೂರ್ ದಾಲು. ಈ ಮಸೂರ್ ದಾಲನ್ನು ಸಾಂಬಾರು ಮಾಡ್ಕೊಂಡು ತಿನ್ನೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಜಾಯಿಂಟ್ ಪೇಯ್ನ್ಗಳಿಗೂ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಈಗ ನೋಡಿ ಎಲ್ಲ ಹುರ್ಕೊಂಡಾಗಿದೆ. ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ. ಗಮ್ಮಂತ ಸ್ಮೆಲ್ಲು ಬರ್ತಾ ಇದೆ. ಇದನ್ನ ಈಗ ರಾಗಿ ಜೊತೆಗೂ ಶಿಫ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಸೀದೋದ್ರೆ ಮಿಲೆಟ್ ಪೌಡ್ರು ಚೆನ್ನಾಗಿರಲ್ಲ. ನಿಮಗೆ ಹುರಿಯೋದು ಕಷ್ಟ ಅನಿಸಿದ್ರೆ ಯಾರ್ದಾದ್ರೂ ಸಹಾಯ ತೊಗೊಂಡು ಹುರ್ಕೊಳ್ಳಿ. ನೋಡಿ ಇದೆಲ್ಲ ಆಗಿದೆ. ಈಗ ಇದನ್ನು ಅಷ್ಟೇ ಈಗ ರಾಗಿ ಜೊತೆಗೆ ಸೇರಿಸ್ಕೊಂಡು ಹಾರಕ್ಕಿಡೋಣ. ನಾನು ಈಗ ಶೇಂಗಾ ಬೀಜ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ನೈಟ್ ನೆನೆಸಿ ಒಣಗಿಸಿರೋದು. ಇದನ್ನು ಅಷ್ಟೇ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಶೇಂಗಾದಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂದರೆ, ಈ ಶೇಂಗಾನ ನೀರಿನಲ್ಲಿ ನೆನೆಸಿ ನೈಟು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು. ಗ್ಯಾಸ್ ಮತ್ತು ಅಸಿಡಿಟಿ ಸಮಸ್ಯೆಯಿಂದನೂ ಮುಕ್ತಿ ಸಿಗುತ್ತೆ. ಕ್ಯಾನ್ಸರ್ ಸೆಲ್ ದೊಡ್ಡದಾಗದಂತೆ ಈ ಶೇಂಗಾ ತಡೆಯುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ. ಜಾಯಿಂಟ್ ಪೇಯ್ನ್ಗಳಿಗೆ ಈ ಶೇಂಗಾ ತಿನ್ನೋದ್ರಿಂದ ಈ ಜಾಯಿಂಟ್ ಪೇಯ್ನ್ ಕಡಿಮೆ ಆಗುತ್ತೆ. ಈ ಶೇಂಗಾದಲ್ಲಿ ಆ್ಯಂಟಿ ಆಕ್ಸಿಡೆಂಟು ಇದೆ. ಇದು ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಈ ಶೇಂಗಾ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿರಿಸುತ್ತೆ. ಈ ಶೇಂಗಾದಲ್ಲಿ ಪಾಲಿಫಿನಾಲ್ಗಳು ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ಇದು ರಕ್ತವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತೆ. ಈ ಶೇಂಗಾ ತಿನ್ನೋದ್ರಿಂದ ಅಮೈನೋ ಆಮ್ಲ ಹೆಚ್ಚಾಗಿರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಹೃದಯದ ಅಪಾಯವನ್ನು ಕಡಿಮೆ ಮಾಡುತ್ತೆ. ಮುಖದಲ್ಲಿ ಮೊಡವೆಗಳು ಕಡಿಮೆಯಾಗಿ ಮುಖದ ಚರ್ಮವನ್ನು ಕಾಂತಿಗೊಳಿಸುತ್ತೆ. ಚರ್ಮದ ಸಮಸ್ಯೆ ಇರೋರು ಈ ಶೇಂಗಾ ಜಾಸ್ತಿ ಉಪಯೋಗಿಸ್ಬೇಕು. ಇದು ಹೆಚ್ಚು ಕಬ್ಬಿಣಾಂಶವನ್ನು ಹೊಂದಿರುತ್ತೆ. ಈ ಶೇಂಗಾ ತಿನ್ನೋದ್ರಿಂದ ಮೂಳೆಗಳನ್ನು ಬಲಪಡಿಸ್ಬೋದು. ಪ್ರತಿದಿನ ಶೇಂಗಾ ತಿನ್ನೋದ್ರಿಂದ ಅಸಿಡಿಟಿ, ಗ್ಯಾಸ್ ಬೇಗ ಕಡಿಮೆ ಆಗುತ್ತೆ. ಮಸಲ್ಸು ಆಕರ್ಷಕವಾಗುತ್ತೆ. ಈ ಶೇಂಗಾ ಡೈಲಿ ತಿನ್ನೋದ್ರಿಂದ ಕ್ಯಾನ್ಸರ್ ಬರದಂಗೆ ತಡೆಗಟ್ಟಬಹುದು. ಶೇಂಗಾ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವಂತೆ ಮಾಡುತ್ತೆ. ಹೃದಯವನ್ನು ಆರೋಗ್ಯವನ್ನು ಕಾಪಾಡುತ್ತೆ. ಈ ಶೇಂಗಾನ ಲೋ ಫ್ಲೇಮಲ್ಲೇ ಹುರ್ಕೊಂಡಿದ್ದೀನಿ. ನೋಡಿ ಎಲ್ಲ ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಆಯಾಸ ಆದಾಗ ಈ ಕಡಲೆ ಬೀಜ ನೆನೆಸಿ ತಿನ್ನೋದ್ರಿಂದ ಆಯಾಸ ಎಲ್ಲ ಕಡಿಮೆ ಆಗುತ್ತೆ. ಈಗ ಶೇಂಗಾ ಎಲ್ಲ ಹುರಿದಿದ್ದಾಗಿದೆ. ಇದನ್ನು ರಾಗಿ ಜೊತೆಗೆ ಈಗ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಹಾಕ್ಕೊಂಡು ಹಾರಕ್ಕೆ ಬಿಡಬೇಕು. ಇದು ಕೋರಲ್ಲು ಅಂತ. ಇದು ಸಿರಿಧಾನ್ಯದಲ್ಲಿ ಇದು ಒಂದು. ಇದನ್ನು ಅಷ್ಟೇ ನೈಟು ನೆನೆಸಿ ಒಣಗಿಸಿ ಹುರ್ಕೊಳ್ತಿರೋದು. ಇದನ್ನು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇದರಿಂದ ಜೀರ್ಣಾಂಗ ಸಮಸ್ಯೆನೂ ಕಡಿಮೆ ಆಗುತ್ತೆ. ಬೊಜ್ಜು ಸಮಸ್ಯೆನೂ ಕಡಿಮೆ ಆಗುತ್ತೆ. ರಕ್ತದೊತ್ತಡ ಸಮಸ್ಯೆನೂ ಕಡಿಮೆ ಆಗುತ್ತೆ. ಇದು ಥೈರಾಯ್ಡ್ಗೆ ತುಂಬ ಒಳ್ಳೆಯ ಆಹಾರ ಅಂತ ಹೇಳ್ಬೋದು. ಥೈರಾಯ್ಡ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಇದರಿಂದ ಕಣ್ಣಿನ ಸಮಸ್ಯೆನೂ ಕಡಿಮೆ ಆಗುತ್ತೆ. ಸಮಸ್ಯೆನೂ ಕಡಿಮೆ ಮಾಡುತ್ತೆ. ಈಗ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಇಲ್ಲಿ ಸೇರಿಸ್ಕೊಳ್ಳೋಣ. ಇದು ಆಗಲೇ ಸ್ಕಿಪ್ ಆಗಿತ್ತು, ಈಗ ಹಾಕ್ಕೊಳ್ತಿದ್ದೀನಿ. ನಾನು ಈಗ ಸಬ್ಬಕ್ಕಿ ಹಾಕ್ಕೊಂಡು ಹುರ್ಕೊಳ್ತಿದ್ದೀನಿ. ಇದನ್ನೇನು ನೈಟು ನೆನೆಸಿಲ್ಲ. ನೈಟ್ ಏನಾದ್ರು ನೆನೆಸಿದ್ರೆ ಇದು ಒಟ್ಟು ಥರ ಆಗುತ್ತೆ. ಅದಕ್ಕೆ ನಾನು ಹಾಗೆ ತೊಗೊಂಡು ಹುರ್ಕೊಳ್ತಿದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಸಬ್ಬಕ್ಕಿ ಹೇಗೆ ತಯಾರಾಗುತ್ತೆ ಅಂದರೆ, ಮರಗೆಣಸಿನಿಂದ ತಯಾರು ಮಾಡ್ತಾರೆ. ನಮಗೆ ಸುಸ್ತಾದಾಗ ಗಂಜಿ ರೂಪದಲ್ಲಿ ಇಲ್ಲಾಂದರೆ ಪಾಯಸ ಯಾವುದೇ ರೂಪದಲ್ಲಾದರೂ ನಾವು ಸೇವನೆ ಮಾಡ್ತೀವಿ. ಇದರಲ್ಲಿ ವಿಟಮಿನ್ ಕೆ ಜಾಸ್ತಿ ಇರೋದ್ರಿಂದ ಈ ಸಬ್ಬಕ್ಕಿ ತಿನ್ನೋದ್ರಿಂದ ಶಕ್ತಿನೂ ಹೆಚ್ಚಿಸುತ್ತೆ. ತೂಕವನ್ನು ಕಡಿಮೆ ಮಾಡ್ಕೋಬೋದು.
ನಾವು ತೂಕ ಕಡಿಮೆ ಮಾಡ್ಕೋಬೇಕು ಅಂದರೆ ಡೈಲಿ ಸಬ್ಬಕ್ಕಿ ಉಪಯೋಗಿಸ್ಬೇಕು. ನಾವು ಈ ಸಬ್ಬಕ್ಕಿ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ. ನರಗಳಿಗೂ ಅಷ್ಟೇ, ಮಾಂಸಖಂಡಗಳಿಗೂ ಅಷ್ಟು ಹೆಚ್ಚು ಶಕ್ತಿಯನ್ನು ಒದಗಿಸುತ್ತಿದ್ದು ಸಬ್ಬಕ್ಕಿ. ಹೃದಯಕ್ಕೂ ಒಳ್ಳೆಯದು ಈ ಸಬ್ಬಕ್ಕಿ. ಇದರಲ್ಲಿ ಪೊಟ್ಯಾಷಿಯಮ್ಮು ಇರೋದ್ರಿಂದ ಹೃದಯ ಸಂಬಂಧಿತ ವ್ಯಾಧಿಗಳಿಗೆ ತುಂಬಾ ಒಳ್ಳೆಯದು. ಕಾರ್ಬೋಹೈಡ್ರೇಟ್ ಹೆಚ್ಚಾಗಿರೋದ್ರಿಂದ ಗ್ಯಾಸ್ ಸಮಸ್ಯೆಯಿಂದನೂ ಮುಕ್ತಿ ಪಡೆಯಬಹುದು. ಈ ಸಬ್ಬಕ್ಕಿ ತಿನ್ನೋದ್ರಿಂದ ಕೆಟ್ಟ ಕೊಲೆಸ್ಟ್ರಾಲನ್ನು ಹೊರ ಹಾಕುತ್ತೆ. ಇದರಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ಮೆದುಳಿಗೆ ಉತ್ತಮವಾದ ಆಹಾರ ಅಂತ ಹೇಳ್ಬೋದು. ಇದರಲ್ಲಿ ಫ್ಯಾಟ್ ಕಡಿಮೆ ಇರೋದ್ರಿಂದ ನಾವು ಅಧಿಕ ತೂಕವನ್ನು ಇಳಿಸ್ಕೊಳ್ಬಹುದು. ನಾವು ಡೈಲಿ ಸಬ್ಬಕ್ಕಿ ಉಪಯೋಗಿಸೋದ್ರಿಂದ ನಮ್ಮ ದೇಹಕ್ಕೆ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ. ನರಗಳಿಗೂ ಅಷ್ಟೇ, ಮಾಂಸಖಂಡಗಳಿಗೂ ಅಷ್ಟೇ ಹೆಚ್ಚು ಶಕ್ತಿ ಒದಗಿಸುತ್ತೆ ಈ ಸಬ್ಬಕ್ಕಿ. ಇದನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಇದನ್ನೇನು ಜಾಸ್ತಿ ಹುರ್ಕೊಳ್ಳೋ ಆಗಿಲ್ಲ, ಒಂದು ಮೀಡಿಯಮಾಗಿ ಹುರ್ಕೊಂಡ್ರೆ ಸಾಕು. ಈಗ ನೋಡಿ ಎಲ್ಲ ಹುರಿದಿದ್ದಾಗಿದೆ, ಇಷ್ಟು ಹುರ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಎಲ್ಲ ಕಾಳುಗಳು ರಾಗಿ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಂಡು ಆರಕ್ಕೆ ಇಡೋಣ. ನಾನೀಗ ಕುಸುಬ್ಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ನೈಟ್ ಏನು ನೆನೆಸಿಲ್ಲ, ಇದನ್ನು ಹಾಗೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಕುಸುಬ್ಲಕ್ಕಿ ಭತ್ತ ಬೇಯಿಸಿ ಒಣಗಿಸಿ ಈ ಕುಸುಬ್ಲಕ್ಕಿ ಮಾಡೋದು. ಕುಸುಬ್ಲಕ್ಕಿ ದೇಹಕ್ಕೆ ತುಂಬಾ ತಂಪು. ಇದನ್ನು ನಾವು ಇಡ್ಲಿ, ಗಂಜಿ, ಅನ್ನ ಎಲ್ಲದಕ್ಕೂ ಉಪಯೋಗ ಮಾಡ್ತೀವಿ. ವೈಟ್ ರೈಸ್ ತಿನ್ನೋದಕ್ಕಿಂತ ಈ ಕುಸುಬ್ಲಕ್ಕಿ ಉಪಯೋಗಿಸೋದ್ರಿಂದ ನಮ್ಮ ದೇಹನೂ ತಂಪಾಗಿರುತ್ತೆ. ಇದರಲ್ಲಿ ಫೈಬರ್ ಹೆಚ್ಚಾಗಿದೆ. ಈ ಕುಸುಬ್ಲಕ್ಕಿ ರೈಸನ್ನು ಸಕ್ಕರೆ ಕಾಯಿಲೆ ಇರೋರು ಉಪಯೋಗಿಸೋದ್ರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ವೈಟ್ ರೈಸು ಶುಗರ್ ಇರೋರಿಗೆ ಒಳ್ಳೆಯ ಆಹಾರ ಅಲ್ಲ. ಈ ಕುಸುಬ್ಲಕ್ಕಿಯಲ್ಲಿ ಪೋಷಕಾಂಶಗಳು ಜಾಸ್ತಿ ಇದೆ. ಯಾಕೆಂದರೆ ಈ ಕುಸುಬ್ಲಕ್ಕಿಯನ್ನು ಪಾಲಿಶ್ ಜಾಸ್ತಿ ಮಾಡದ ಕಾರಣ ಶುಗರ್ ಪೇಷಂಟ್ಗಳಿಗೆ ಒಳ್ಳೆಯ ಆಹಾರ. ಇದರಲ್ಲಿ ಕಬ್ಬಿಣಾಂಶ, ಫಾಸ್ಫರಸ್, ಕ್ಯಾಲ್ಶಿಯಮ್ಮು, ಸೋಡಿಯಂ ಇದೆ. ಶುಗರ್ ಇರೋರು ಈ ಕುಸುಬ್ಲಕ್ಕಿ ಸೇವಿಸೋದ್ರಿಂದ ರಕ್ತದಲ್ಲಿರುವ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ನಾರ್ಮಲ್ ಜನಗಳು ಅಷ್ಟೇ ಈ ಕುಸುಬ್ಲಕ್ಕಿ ಉಪಯೋಗ ಮಾಡೋದ್ರಿಂದ ನಮ್ಮ ದೇಹ ತುಂಬ ತಂಪಾಗಿರಿಸುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಈ ಕುಸುಬ್ಲಕ್ಕಿ ಉಪಯೋಗಿಸೋದ್ರಿಂದ ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ. ಈಗ ನೋಡಿ ಎಲ್ಲ ಚೆನ್ನಾಗಿ ಹುರ್ಕೊಂಡಾಗಿದೆ. ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ನಿಧಾನ ಆದರೂ ಪರವಾಗಿಲ್ಲ. ಈಗ ನೋಡಿ ಇದಾಗಿದೆ. ಇದನ್ನು ಅಷ್ಟೇ ರಾಗಿ ಜೊತೆಗೆ ಸೇರಿಸ್ಕೊಂಡು ಆರಕ್ಕೆ ಇಡೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಈಗ ಇದನ್ನು ರಾಗಿ ಜೊತೆಗೆ ಸೇರಿಸ್ಕೊಂಡು ಆರಕ್ಕೆ ಇಡೋಣ. ನಾನೀಗ ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಇದನ್ನೇನು ನೆನೆಸೋಷ್ಟು ಅಗತ್ಯ ಇಲ್ಲ. ಬಾದಾಮಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವ ವಿಷ ಪದಾರ್ಥಗಳನ್ನು ಹೊರಹಾಕಿ ನಮ್ಮ ಶರೀರವನ್ನು ಡಿಟಾಕ್ಸ್ ಮಾಡುತ್ತೆ. BP, ಶುಗರು, ಕೀಲು ನೋವು ಇವುಗಳನ್ನು ದೂರವಿರಿಸುತ್ತೆ. ನಮ್ಮ ಕೂದಲಿಗೆ, ಚರ್ಮಗಳಿಗೆ ಬಾದಾಮಿ ಚೆನ್ನಾಗಿ ಸಹಾಯ ಮಾಡುತ್ತೆ. ಬಾದಾಮಿಯನ್ನು ಚಿಕ್ಕವರು ದೊಡ್ಡವರು ಯಾರು ಬೇಕಾದರೂ ತಿನ್ಬೋದು. ಪ್ರೆಗ್ನೆನ್ಸಿಯವರು ಬಾದಾಮಿಯನ್ನು ಹೆಚ್ಚಾಗಿ ತಗೋಬೇಕು. ಬೆಳಗ್ಗೆ ನೆನೆಸಿಟ್ಟು ಬಾದಾಮಿ ತಿನ್ನೋದ್ರಿಂದ ಮುಖದ ಚರ್ಮ ಕಾಂತಿನೂ ಹೆಚ್ಚುತ್ತೆ. ನಮಗೆ ಜೀರ್ಣಕ್ರಿಯೆ ಸರಾಗವಾಗಿ ಆಗಬೇಕು ಅಂದರೆ ಡೈಲಿ 4-5 ನೆನೆಸಿಟ್ಟು ಬಾದಾಮಿ ತಿನ್ನೋದ್ರಿಂದ ಮೆದುಳಿನ ಶಕ್ತಿನೂ ಹೆಚ್ಚುತ್ತೆ. ಬಾದಾಮಿ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ. ಈ ಬಾದಾಮಿಯಲ್ಲಿ ವಿಟಮಿನ್ ಇ, ಕ್ಯಾಲ್ಶಿಯಂ ಇರುತ್ತೆ. ಬಾದಾಮಿ ತಿನ್ನೋದ್ರಿಂದ ನರಗಳಿಗೂ ಶಕ್ತಿನೂ ನೀಡುತ್ತೆ. ನಮ್ಮ ಹೃದಯದ ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ಜಾಸ್ತಿ ಬಾದಾಮಿ ಸೇವಿಸೋದ್ರಿಂದ ನಮ್ಮ ಹೃದಯ ಆರೋಗ್ಯನೂ ಚೆನ್ನಾಗಿರುತ್ತೆ. ಕೂದಲು, ಚರ್ಮಕ್ಕೂ ಒಳ್ಳೆ ಆಹಾರ ಅಂತ ಹೇಳ್ಬೋದು. ಈಗ ಆಗಿದೆ ಗೋಡಂಬಿ ಹುರ್ಕೊಂಡಿದ್ದು. ಇದನ್ನು ಅಷ್ಟೇ ಎಲ್ಲ ಕಾಳುಗಳ ಜೊತೆಗೆ ಸೇರಿಸ್ಕೊಳ್ಳೋಣ. ಈಗ ಗೋಡಂಬಿ ಹಾಕ್ಕೊಂಡು ಹುರ್ಕೋಬೇಕು.
ಇದನ್ನೇನು ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ. ಈ ಗೋಡಂಬಿ ತಿನ್ನೋದ್ರಿಂದ ಯಾರು ಸಣ್ಣ ಇರ್ತಾರೆ ಅವರು ಈ ಗೋಡಂಬಿನ ರಾತ್ರಿ ನೆನೆಸಿಟ್ಟು ಗ್ರೈಂಡ್ ಮಾಡಿ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದಪ್ಪ ಆಗೋದಕ್ಕೆ ಈ ಗೋಡಂಬಿ ಹೆಲ್ಪ್ ಮಾಡುತ್ತೆ. ನಮಗೆ ಡೈಜೆಷನ್ ಆಗಿಲ್ಲ, ಗ್ಯಾಸ್ಟ್ರಿಕ್ ಆಗಿದೆ ಅಂದರೆ ಈ ಗೋಡಂಬಿ ತಿನ್ನೋದ್ರಿಂದ ಡೈಜೆಷನ್ನು ಚೆನ್ನಾಗಾಗುತ್ತೆ. ಈ ಗೋಡಂಬಿಯಲ್ಲಿ ಫೈಬರ್ ಜಾಸ್ತಿ ಇರೋದ್ರಿಂದ ನಮ್ಮ ಆರೋಗ್ಯನೂ ಚೆನ್ನಾಗಿಟ್ಕೋಬೋದು. ಈಗ ಗೋಡಂಬಿ ಹುರಿದಿದ್ದಾಗಿದೆ. ಇದನ್ನು ಅಷ್ಟೇ ಎಲ್ಲ ಕಾಳುಗಳ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಏಲಕ್ಕಿ ಹಾಕೊಂಡು ಹುರ್ಕೊಳ್ತೀನಿ. ಇದನ್ನೊಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಏಲಕ್ಕಿ ಯಾಕೆ ಈ ಮಿಲೆಟ್ ಪೌಡ್ರಿಗೆ ಹಾಕಬೇಕು ಅಂದರೆ ಎಲ್ಲ ಕಾಳುಗಳು ನಾವು ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಲ್ಲ. ನಮಗೆ ಎದೆ ಉರಿ ಗ್ಯಾಸ್ಟ್ರಿಕ್ ಇದ್ದರೆ ಒಂದು ಏಲಕ್ಕಿ ತಿನ್ನೋದ್ರಿಂದ ಎದೆ ಉರಿ ಗ್ಯಾಸ್ಟ್ರಿಕ್ ಎಲ್ಲ ಸಮಸ್ಯೆನೂ ಕಡಿಮೆ ಆಗುತ್ತೆ. ಮಿಲೆಟ್ ಪೌಡ್ರಿಗೆ ಏಲಕ್ಕಿ ಹಾಕೋದ್ರಿಂದ ಅದ್ರ ಫ್ಲೇವರೇ ಚೆನ್ನಾಗಿರುತ್ತೆ. ಈ ಏಲಕ್ಕಿ ಸೇರಿಸೋದ್ರಿಂದ ಜೀರ್ಣಕ್ರಿಯೆನೂ ನಮಗೆ ಚೆನ್ನಾಗಾಗುತ್ತೆ. ಈ ಏಲಕ್ಕಿಯನ್ನು ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ, 1-2 ನಿಮಿಷ ಹುರ್ಕೊಂಡ್ರೆ ಸಾಕು. ಈಗ ನೋಡಿ, ಈಗೆಲ್ಲ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಎಲ್ಲ ಕಾಳುಗಳ ಜೊತೆಗೂ ಸೇರಿಸ್ಕೋಬೇಕು. ಈಗ ಎಲ್ಲ ಕಾಳುಗಳ ಜೊತೆಗೆ ಸೇರಿಸ್ಕೊಳ್ತಿದ್ದೀನಿ. ಈಗ ನಾನು 1 ಸ್ಪೂನಷ್ಟು ಮೆಂತ್ಯ ಹಾಕೊಂಡು ಹುರ್ಕೊಳ್ತಿದ್ದೀನಿ. ಈ ಮಿಲೆಟ್ ಪೌಡ್ರಿಗೆ ಮೆಂತ್ಯ ಹಾಕೋದ್ರಿಂದ ಶುಗರ್ ಪೇಷಂಟ್ಗಳಿಗೂ ತುಂಬ ಒಳ್ಳೆಯದು. ಅಸಿಡಿಟಿ ಇರೋರು ಈ ಮೆಂತ್ಯ ಕಾಳನ್ನ ಉಪಯೋಗಿಸಿದ್ರೆ ಅಸಿಡಿಟಿ ಸಮಸ್ಯೆನೂ ಕಡಿಮೆ ಆಗುತ್ತೆ. ಗ್ಯಾಸ್ಟ್ರಿಕ್ ಇರೋರು ರಾತ್ರಿ 1 ಸ್ಪೂನ್ ನೆನೆಸಿಟ್ಟು ಬೆಳಗ್ಗೆ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಶುಗರ್ ಪೇಷಂಟ್ಗಳು ಅಷ್ಟೇ ಮೆಂತ್ಯನ ಬೆಳಗ್ಗೆ ಡೈಲಿ 4 ಕಾಳು ಮೆಂತ್ಯ ತಿನ್ನೋದ್ರಿಂದ ಶುಗರು ಕಡಿಮೆ ಆಗ್ತಾ ಬರುತ್ತೆ. ಮೆಂತ್ಯನೂ ಅಷ್ಟೇ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು, ಸೀಸಬಾರ್ದು. ಈಗ ಹುರ್ಕೊಂಡಾಗಿದೆ. ಇದನ್ನು ಅಷ್ಟೇ ಎಲ್ಲ ಕಾಳುಗಳ ಜೊತೆಗೂ ಸೇರಿಸ್ಕೊಳ್ಳೋಣ. ಇಷ್ಟು ಹುರ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಈಗ ನಾನು ಜೀರಿಗೆ ಮತ್ತು ಮೆಣಸು 1 ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಮಿಲೆಟ್ ಪೌಡ್ರಿಗೆ ಯಾಕೆ ಜೀರಿಗೆ ಮೆಣಸು ಸೇರಿಸ್ಕೊಳ್ತೀನಿ ಅಂದರೆ ಇದು ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಶುಗರ್ ಪೇಷಂಟ್ಗಳಿಗೂ ಅಷ್ಟೇ ಇದು ಒಳ್ಳೆಯದು. ಎಲ್ಲ ಥರ ಕಾಳುಗಳನ್ನ ತೊಗೊಂಡಿರೋದ್ರಿಂದ ಈ ಮಿಲೆಟ್ ಪೌಡ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಾರ್ದು ಅಂತ ಜೀರಿಗೆ ಮೆಣಸು ತೊಗೋಬೇಕು. ಮೆಣಸು ಅಷ್ಟೇ ನಮಗೆ ಜೀರ್ಣಕ್ರಿಯೆ ಚೆನ್ನಾಗಿ ಆಗೋದ್ರಿಂದ ನಾವು ಎಲ್ಲ ಆಹಾರದಲ್ಲೂ ಉಪಯೋಗ ಮಾಡ್ತೀವಿ. ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ, ನಮಗೆ ಊಟ ಮಾಡೋಕ್ಕಾಗಲ್ಲ ಅಂದಾಗ ಜೀರಿಗೆ ಮೆಣಸಿನ ರಸ ಮಾಡ್ಕೊಂಡು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಕಡಿಮೆ ಆಗುತ್ತೆ. ಜೀರ್ಣಕ್ರಿಯೆನೂ ಚೆನ್ನಾಗಾಗುತ್ತೆ ಈ ಜೀರಿಗೆ ಮೆಣಸು. ಈ ಜೀರಿಗೆ ಮೆಣಸನ್ನೇನು ಜಾಸ್ತಿ ಹುರಿಯೋ ಅಗತ್ಯ ಇಲ್ಲ, ಕೆಂಪುಗಾಗೋವರೆಗೂ ಅಷ್ಟೇ ಹುರ್ಕೋಬೇಕು. ಈಗ ಆಗಿದೆ ಜೀರಿಗೆ ಮೆಣಸು ಹುರ್ಕೊಂಡಿರೋದು. ಇದನ್ನು ಅಷ್ಟೇ ಎಲ್ಲ ಕಾಳುಗಳ ಜೊತೆಗೂ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸೇರಿಸ್ಕೊಂಡು ಹಾರಕ್ಕೆ ಬಿಡೋಣ. ಈಗ ಎಲ್ಲ ಹುರಿದಿದ್ದಾಗಿದೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಒಂದು ಡಬ್ಬಿಗೆ ಹಾಕಿ ಮಿಲ್ ಮಾಡ್ಸೋಕ್ಕೆ ಕಳಿಸ್ಬೇಕು. ಏಕೆಂದರೆ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಇದು ಎಲ್ಲ ಆರಿರೋದ್ರಿಂದ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಿಲ್ಲಿಗೆ ಕಳಿಸ್ಬೇಕು. ಈಗ ಎಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಒಂದು ಡಬ್ಬಿಗೆ ಹಾಕ್ಕೊಳ್ಳೋಣ. ಈಗ ನಾನು ಡಬ್ಬಿಗೆ ಹಾಕ್ಕೊಂಡು ಮಿಲ್ಲಿಗೆ ಕಳಿಸ್ತೀನಿ. ಈಗ ಎಲ್ಲ ಬಾಕ್ಸಿಗೆ ಹಾಕ್ಕೊಳ್ತಿದ್ದೀನಿ. ಇದನ್ನು ಈಗ ಮಿಲ್ಲಿಗೆ ಕಳಿಸಿ ಪೌಡ್ರ್ ಮಾಡಿಸ್ಬೇಕು. ನೋಡಿ, ಈಗ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಮಿಲ್ಲೆಟ್ ಪೌಡ್ರು.
ತುಂಬಾ ನೈಸ್ಗೆ ಹಾಕಿದ್ದಾರೆ. ಈ ಥರ ಮಾಡಿಕೊಂಡ್ರೆ ನಾವು ಗಂಜಿ ಮಾಡ್ಕೊಂಡು ಕುಡಿಯೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಇದರಲ್ಲಿ ಗಂಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ನೀರು ಹಾಕ್ಕೊಂಡು ಕುದಿಯೋಕೆ ಇಡಬೇಕು. ನಾನು 2 ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ. ಈಗ ಇದು ಒಂದು ಬಟ್ಲಿಗೆ 3 ಸ್ಪೂನಷ್ಟು ಮಿಲೆಟ್ ಪೌಡ್ರ್ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಈಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಾಗಿದೆ. ಈಗ ನೀರು ಕುದೀತಾ ಇದೆ. ಇದಕ್ಕೆ ನಾವು ಮಿಲೆಟ್ ಪೌಡ್ರ್ ಕಲಿಸ್ಕೊಂಡಿರೋದನ್ನ ಇದಕ್ಕೆ ಸೇರಿಸ್ಕೋಬೇಕು. ಇದು ತಿರುಗ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗ್ಬಿಡುತ್ತೆ. ಬೇಕಿದ್ರೆ ಬೆಲ್ಲ ಹಾಕೊಂಡು ಕಾಯಿಸ್ಕೋಬೋದು. ನಾನು ಉಪ್ಪು ಹಾಕ್ತಾ ಇದ್ದೀನಿ. ನನಗೆ ಸ್ವೀಟ್ ಇಷ್ಟ ಆಗಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಳ್ತಿದ್ದೀನಿ. ಬೆಲ್ಲ ಹಾಕೊಂಡು ಕಾಯಿಸಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಗಂಜಿ ರೆಡಿಯಾಗಿದೆ. ಯಾರಿಗೆ ಉಪ್ಪು ಹಾಕ್ಕೊಂಡು ಇಷ್ಟ ಆಗಲ್ವೋ ಅವರು ಬೆಲ್ಲ ಹಾಕ್ಕೊಂಡು ಕಾಯಿಸಿ ಕುಡಿಬೋದು. ನಾನು ಇದಕ್ಕೆ ಮೊಸರು ಹಾಕ್ಕೊತಿದ್ದೀನಿ. ಮೊಸರು ಹಾಕ್ಕೊಳ್ಳೋದ್ರಿಂದ ತುಂಬಾ ತಂಪು. ಈ ಬೇಸಿಗೆ ಕಾಲಕ್ಕಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಗಂಜಿ ಮಾಡಿಕೊಂಡ್ರೆ. ಶುಗರ್ ಪೇಷಂಟ್ಗಳಿಗಂತೂ ತುಂಬಾ ಒಳ್ಳೆಯದು. ಈಗ ಮೊಸರು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕಾಫಿ ಟೀ ಬದಲಾಗಿ ಈ ಥರ ಡ್ರಿಂಕ್ ಮಾಡ್ಕೊಂಡು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು. BP ಶುಗರ್ ಇರೋರು ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ BP ಶುಗರು ಕಡಿಮೆ ಆಗುತ್ತೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.